ನೀವು ಹೇಳಿದ್ದು ಕರೆಕ್ಟು. ಅಂದರೆ ಬೇರೆ ಬೇರೆ ಜಾತಿಗಳು ಕೂಡ ನೀವೇನೋ ಮಾಡ್ತಾ ಇದ್ದೀರಿ, ಇದನ್ನು ಮಾಡೋ ಮುಖಾಂತರ ನಮಗೇನೋ ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ನಮಗೆ ರಾಜಕೀಯವಾಗಿ ಏನು ಬಿಗ್ ಹೋಲ್ಡ್ ಇದೆ ಅದನ್ನು ನೀವು ಲೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ ಅಂತೇಳಿ ಸ್ಟೋರಿ ತಗೊಂಡು. ಸಿದ್ದರಾಮಯ್ಯ ಅವರಂತೂ ಇದನ್ನ ಮುಖ್ಯಮಂತ್ರಿಗಳಾಗಿ ಆ ಜಾತಿ ಗಣತಿ ವರದಿಯನ್ನ ಮುಂದೆ ಇಟ್ಬಿಟ್ರು. ಈಗ ನೀವು ಹೇಳ್ದಂಗೆ ಈ ಒಕ್ಕಲಿಗ ವರ್ಸಸ್ ಲಿಂಗಾಯತ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ನೀವು ಹೊಡೆದಾಡ್ಕೊಳ್ಳಿ ನಮಗೇನು ಅನ್ನೋದು. ಅದೇ ನನ್ನ ಒಂದು ರೀಡಿಂಗ್ ಬೇರೆನೇ ಇದೆ, ಏನಾಗುತ್ತೆ ಯಾಕಂದರೆ ನಾನು ಮೊನ್ನೆಯಿಂದ ಅದನ್ನು ಹೇಳ್ತಾನೆ ಇದ್ದೀನಿ. ಬಹುಶಃ ಇದರ ಬಗ್ಗೆ ಇಡೀ ಕರ್ನಾಟಕದಾದ್ಯಂತ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಅಂದರೆ ನನ್ನ ಒಂದು ಸಿಂಪಲ್, ಸಿದ್ದರಾಮಯ್ಯನವರು ಒಂದು ಲಿಂಗಾಯತರನ್ನು ಒಕ್ಕಲಿಗರನ್ನು ಅವರ ಸ್ಟ್ರೆಂತನ್ನು ಕಡಿಮೆ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಂತ ಅವರಿಗೆ ಅದರಿಂದ ಏನು ಲಾಭ ಆಗಬೇಕಾಗಿದೆ ಅಂತ ನಾನು ಕೇಳ್ತಾರೆ. ಅವರೇನು ಮುಖ್ಯಮಂತ್ರಿಯಾಗಿ ಉಳಿಯೋದಿಲ್ಲ, ಮತ್ತೊಂದಾಗಿ ಉಳಿಯೋದಿಲ್ಲ, ಮುಂದೆ ಹೋಗ್ತಾರೆ ಮತ್ತೊಂದು ಅಂತೇಳಿ. ಒಂದು ವೇಳೆ ಸಿದ್ದರಾಮಯ್ಯನವರು ಈ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಅನ್ಯಾಯ ಮಾಡಿಬಿಟ್ಟು ಕೆಳಗಿಳಿದ್ರಪ್ಪ ಅಂತ ಒಂದು ಲೇಬಲ್ ಅಂಟಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ರೆಡಿ ಇರ್ತಾರ ಅಂತ ನನ್ನ ಆಂತರಿಕ ಪ್ರಶ್ನೆ, ಅಂತರಾತ್ಮದ ಪ್ರಶ್ನೆ. ಹಾಗಾಗಿರ್ಲಿಕ್ಕಿಲ್ಲ ಅಂತ ನನಗನ್ಸೋದು. ಹಾಗಿದ್ರೆ ಏನಾಗಿರ್ಬೋದು ಈ ಸ್ಟೋರಿ ನೋಡಿ, ಸ್ಟೋರಿ ಆದ ನಂತರ ನಾನು ಅದನ್ನು ಹೇಳ್ತೀನಿ ವೀಕ್ಷಕರೇ, ಏನಾಗಿರ್ಬೋದು. ಅಫ್ಕೋರ್ಸ್ ಇದು ಹಿಂಗೆ ಕಾಣ್ತಾ ಇದೆ, ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಅನ್ಯಾಯ ಮಾಡಲಿಕ್ಕೆ ಬೇಕಾಗಿಯೇ ಇದನ್ನು ಮಾಡಿದ್ದು ಅಂತೇಳಿ ವಿಧಿ ಇಲ್ಲದೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಜಾತಿ ಗಣತಿ ಬೇಕು ಅಂತ ಹೇಳ್ತಾ ಇದೆ. ಹಾಗಿದ್ರೆ ಸಿದ್ದರಾಮಯ್ಯ ಇಷ್ಟೆಲ್ಲ ಶಾರ್ಪ್ ಸಿದ್ದರಾಮಯ್ಯ ಅಂತ ಒಂದು ಸಣ್ಣ ಕೆಲಸಕ್ಕೆ ಕೈ ಹಾಕ್ತಾರ? ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಸದೆ ಬಡಿತೀನಿ, ಐ ಡೋಂಟ್ ಥಿಂಕ್ ಸೋ. ಹಾಗಿದ್ರೆ ಬೇರೆ ಏನು, ಈ ಸ್ಟೋರಿ ನೋಡಿ ಆಮೇಲೆ ಹೇಳ್ತೀನಿ. ಕೊನೆಗೂ ಜಾತಿ ಹುತ್ತಕ್ಕೆ ಕೈ ಹಾಕಿದ ಸಿದ್ದು, ಸಿಎಂಗೆ ಒಕ್ಕಲಿಗ ಲಿಂಗಾಯತರ ಗುದ್ದು. ಸಿದ್ದರಾಮಯ್ಯ ಕೊನೆಗೂ ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ನಿರೀಕ್ಷೆಯಂತೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಮಂಡನೆಯಾಗಿದೆ. ಈ ವೇಳೆ ಅಹಿಂದ ಹಾಗೂ ಮೇಲ್ವರ್ಗ ಸಚಿವರುಗಳ ನಡುವೆ ಅಭಿಪ್ರಾಯ ಭೇದ ಕಂಡುಬಂದಿದೆ. ಆದ್ದರಿಂದ ಮುಂದಿನ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ. ಒಂದು ಮಂಡನೆಯಾಗಿದೆ, ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಸಂಪುಟ ಸಭೆಗೆ ಈಡಿಗ ಸಮುದಾಯಕ್ಕೆ ಸೇರಿದ ಮಧು ಬಂಗಾರಪ್ಪ, ಪಂಚಮಸಾಲಿ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಒಕ್ಕಲಿಗ ಸಮುದಾಯದ ಸಚಿವರಾದ ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಲಿಂಗಾಯತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಪರಿಶಿಷ್ಟ ಜಾತಿಗೆ ಸೇರಿದ ಆರ್ಬಿ ತಿಮ್ಮಾಪುರ್ ಗೈರಾಗಿದ್ದರು. ರಾಜ್ಯಾದ್ಯಂತ ಅವತ್ತಿನ ಈ ಸಮೀಕ್ಷೆ ಒಳಗೆ 5,98,00,000 ಜನಗಳ ಒಳಗೊಂಡಂತ ಒಟ್ಟು 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದಾವೆ. 5,98,00,000 ಜನಗಳು ಇದರೊಳಗೆ ಸಮೀಕ್ಷೆಗಳು ಒಳಗೊಂಡಿದ್ದಾರೆ. ಜಾತಿ ಗಣತಿ ವರದಿ ಜಾರಿಗೆ ಸಿದ್ದರಾಮಯ್ಯ ತಯಾರಿ ನಡೆಸುತ್ತಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧಿಸುತ್ತಿದ್ದಾರೆ. ವರದಿ ಜಾರಿಗೆ ಅಡ್ಡಿ ಮಾಡೋ ಪ್ರಯತ್ನದಲ್ಲಿ ಡಿಸಿಎಂಗೆ ಒಕ್ಕಲಿಗ ಶಾಸಕರು ಕೈ ಜೋಡಿಸ್ತಾರಾ? ಒಕ್ಕಲಿಗ ಜೊತೆ ಲಿಂಗಾಯತರು ಸಿಡಿದೇಳ್ತಾರಾ? ಚಾಮನೂರು ಶಿವಶಂಕರಪ್ಪ ಮುಂದಾಳತ್ವ ವಹಿಸಿಕೊಳ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿಯಾದ್ರೆ ಮಿತ್ರರೆಲ್ಲ ದುಶ್ಮನ್ ಆಗ್ಬೋದು. ಈಶ್ವರ ಕಂಡ್ರೆ ಎಂಬಿ ಪಾಟೀಲ್ ಸಿಟ್ಟಾಗ್ಬೋದು. ಆದ್ರೂ ಸಿದ್ದರಾಮಯ್ಯ ರಿಸ್ಕ್ ತೆಗೆದುಕೊಳ್ತಿದ್ದಾರೆ. ಇದನ್ನು ಜಾರಿ ಕೊಟ್ಟರೆ ನನ್ನ ಅಭಿಪ್ರಾಯದಲ್ಲಿ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆಮೇಲೆ ಇದು ಬಹಳ ಜನಕ್ಕೆ ಅನುಕೂಲ ಕೂಡ ಆಗುತ್ತೆ. ಸಮಾಜದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಕೆಲಸ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಮನವಿ. ದಯಮಾಡಿ ಮಾಡಿ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ. ವರದಿ ಬಗ್ಗೆ ಯಾರದ್ದೂ ವಿರೋಧವಿಲ್ಲ. ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ, ಜಸ್ಟ್ ಅದನ್ನು ಓಪನ್ ಮಾಡಿದ್ದಾರೆ. ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರು ನೋಡಿಲ್ಲ. ಮುಂದಕ್ಕೆ ಎಲ್ಲರಿಗೂ ಕೊಡ್ತಾರೆ, ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಥರ ಎತ್ತರದಲ್ಲಿ ನಾವು ಆ ಥರ ಎಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾರ ವಿರೋಧನೂ ಇಲ್ಲ, ಏನು ಇನ್ನಾರು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ಗೊತ್ತಿಲ್ಲ, ಬಂದಿಲ್ಲ ಗೊತ್ತಿಲ್ಲ.
ಇವಾಗ ನೆಕ್ಸ್ಟ್ ಜಾತಿ ಗಣತಿ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತಂದು CM ಅವರು ಕೂಡ ಇದೆಲ್ಲ ಹಳೆ ಸುದ್ದಿ. ಮೊದಲಿನದು ಹಂಗೆ ಹೇಳ್ಕೊಂತಾರೆ ಅವ್ರು ಹಂಗೆ ಹೇಳ್ಕೊಂತಾರೆ ನಮ್ಮ ಸಮಾಜ ಅಲ್ಲಿ ವೀರಶೈವ ಸಮಾಜ ಅಲ್ಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ, 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜ ಜನ ಒಪ್ಪಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ತಪ್ಪಿದ್ದರೆ ತಿದ್ದುಪಡಿಗೆ ಸಿದ್ಧ ಎಂದು CM ಹೇಳ್ತಿದ್ದಾರಂತೆ. ಮುಂದಿನ ವಾರ ಎಲ್ಲದಕ್ಕೂ ಉತ್ತರ ಸಿಗಲಿದೆಯಂತೆ. ಏಪ್ರಿಲ್ 17ಕ್ಕೆ ಸಿಗಲಿದೆ ಪಕ್ಕಾ ಮಾಹಿತಿ. ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದೆ 17ನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ. ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತೇನು ಸಮುದಾಯದವರ ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂತದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಅಂಗೀಕಾರ ಆಗಿದೆ. ಸೊ ಮುಂದೆ 17ಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ CM ಅವರು. ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ. 17ವರೆಗೆ ಕಾಯಬೇಕಾಯ್ತು. ಅದರಲ್ಲಿ ಏನಿದೆ ಡೀಟೇಲ್ ಆಗಿ ಸರ್, ಈಗ ಇನ್ನು ಮಂಡನೆ ಆಗಿರುವಂಥದ್ದು ಮೊದಲ ಬಾರಿಗೆ, ಅಂದರೆ ಸಾಕಷ್ಟು ಚರ್ಚೆ ಇತ್ತು, ಪರ ವಿರೋಧ ಚರ್ಚೆ ಆಗ್ತಾ ಇತ್ತು, ಮಂಡನೆ ಆಗಿರುವಂಥದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದಾ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದಾ? ಯಶಸ್ವಿ ಜಯ ಅದೆಲ್ಲ, ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ. ಅದು ಇನ್ನು 17ಕ್ಕೆ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿದ್ವಿ. 2 ಬಂಡಲ್ಲು ಫುಲ್ ಸೀಲ್ ಆಗಿತ್ತು. ಅದರಲ್ಲಿರೋದು ಯಾರಿಗೂ ಏನೂ ಗೊತ್ತೇ ಇಲ್ಲ. ಈಗಲೂ ನಮಗೂ ಗೊತ್ತಿಲ್ಲ. ಮಂಡನೆ ಆಗಿದೆ. ಅದು ರಿಪೋರ್ಟು ನಮಗೆಲ್ಲ ಕಳಿಸ್ತಾರೆ. ಕಳಿಸಿದ ಮೇಲೆ ಅದರಲ್ಲಿ ಒಳಗಡೆ ಏನಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಮಂಡನೆ ಆಗಿರುವಂಥದ್ದು ಜಾರಿ ಆಗ್ಬೇಕನ್ಸುತ್ತೆ ಅನಿಸುತ್ತೆ ಸರ್. ಈಗ ವರದಿ ಮಂಡನೆ ಆಗಲಿ, ವರದಿನಲ್ಲಿ ಎಲ್ಲ ಚೆನ್ನಾಗಿದ್ದರೆ ಎಲ್ರಿಗೂ ಸಮಾಧಾನ ಆದರೆ ಓಕೆ. ಇಲ್ಲ ಕೆಲವರು ತಿದ್ದುಪಡಿ ಆಗಬೇಕು, ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಬಂದಾಗ ಅದನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಇರುತ್ತಲ್ಲ. ಮುಂದಿನ ಸಂಪುಟ ಸಭೆಯಲ್ಲಿ ನೋಡೋಣ ಬಿಡಿ ಎಂದು ಕೆಲ ಸಚಿವರು ಹೇಳಿದ್ದಾರೆ. ಏಪ್ರಿಲ್ 17ರಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿಯೇ ಚರ್ಚಿಸಲು ನಿರ್ಧಾರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಪಾಪ ಲಿಂಗಾಯತ ಒಕ್ಕಲಿಗ ಆ ಥರ ಆಲೋಚನೆ ಮಾಡ್ತಾ ಇದ್ರೆ ನನಗದರಲ್ಲಿ ಕಂಡು ಬರ್ತಾ ಇರೋದು ಬೇರೆ. ಪಾಟೀಲ್ರೆ, 816 ಹಿಂದುಳಿದ ವರ್ಗ ಜಾತಿಗಳು ಸಿಕ್ಕಿದೆ ಇಲ್ಲಿ. 816 ಹಿಂದುಳಿದ ವರ್ಗಗಳು OBC. ಅದರಲ್ಲಿ ಪಾಟೀಲ್ರೆ 464 ಜಾತಿಗಳಿಗೆ ಅಪ್ಪ ಅಮ್ಮ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಮೂಲ ಇಲ್ಲ ಅಂತ. ಮೂಲ ಇಲ್ಲ. ನೀವು ಯಾವುದು ಹಿಂದುಳಿದ ವರ್ಗ ಯಾರು ಅಂತ ಗೊತ್ತಿಲ್ಲ. ಅವರು ನನ್ನ ಜಾತಿ ಗೊತ್ತಿಲ್ಲ ಸರ್, ನಂದೇ ಗೊತ್ತಿಲ್ಲ ಸರ್, ಸಾಮಾಜಿಕವಾಗಿ ಇಲ್ಲ, ಆರ್ಥಿಕವಾಗಿ ಇಲ್ಲ, ಶೈಕ್ಷಣಿಕವಾಗಿ. ಅದನ್ನು ಅತಿ ಹಿಂದುಳಿದ ವರ್ಗ ಅಂತ ಕರೀತಾರೆ. 464 ಜಾತಿ ಸಿಕ್ಕಿದೆ ವಿತ್ ಪ್ರೂಫ್ ಕರ್ನಾಟಕದಲ್ಲಿ. ನಿಮಗೆ 50% ರಿಸರ್ವೇಷನ್ ಕೊಡೋದಕ್ಕೆ ಅವಕಾಶ ಇದೆ. ಎಲ್ಲೂ ಹೋದ್ರೂ ಅಷ್ಟೇ. ಹೌದು. ತಮಿಳುನಾಡಲ್ಲಿ 69% ಇದೆ. ಅದೆಂಗೆ? ಪಕ್ಕದ ಮಹಾರಾಷ್ಟ್ರದವರು ಮರಾಠಿಗರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ನಮಗೆ ಆ ಪ್ರಕಾರ ಒಂದು ಸಂವಿಧಾನದಲ್ಲಿ ಅವಕಾಶ ಇದೆ, ನಮಗೆ ಹೆಚ್ಚಿನ ರಿಸರ್ವೇಷನ್ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕ್ತು, ಸರಿಯಾಗಿಲ್ಲ, ನೀವು ಮಾಡಿದ ಅಂಕಿಅಂಶ ಸರಿ ಇಲ್ಲ ಅಂತ. ಸಿದ್ದರಾಮಯ್ಯ ಮಾಡಿದ ಅಂಕಿಅಂಶ ಸರಿ ಇದೆ, ಅವ್ರು ಆ ಥರ ಮಾಡಿದರೆ ಚಾನ್ಸ್ ಆಗ್ತಾ ಇತ್ತು. ನಾನು ಹೇಳೋದೇನು ಗೊತ್ತಾ, ಇಲ್ಲಿ ಲಿಂಗಾಯತ ಒಕ್ಕಲಿಗ ಬರೋದಿಲ್ಲ, ನನ್ನ ರೀಡಿಂಗ್ ಕರೆಕ್ಟ್ ಆಗಿದ್ದರೆ. ಆ 464 ಅತಿ ಹಿಂದುಳಿದ ವರ್ಗ ಇದೆಯಲ್ಲ, ಅವ್ರಿಗಾಗಿ ವಿಶೇಷವಾದಂಥ ರಿಸರ್ವೇಷನ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ನಾಳೆ ಹೇಳುತ್ತೆ. ಆಗ ನಿಮಗೆ 50% ಇದ್ದದ್ದು ಕರ್ನಾಟಕದಲ್ಲಿ ಕೂಡ 69% ಆಗುತ್ತೆ. ಆ ಹಿಂದುಳಿದ ವರ್ಗಗಳಿಗೆ, ಅತಿ ಹಿಂದುಳಿದ ವರ್ಗಗಳಿಗೆ ಸಿಗುವಂಥ ಸವಲತ್ತುಗಳನ್ನು ಯಾವನು ಕೂಡ ಬೇಡ ಅಂತ ಹೇಳೋಕ್ಕೆ ಮನುಷ್ಯನಾದವ ಸಾಧ್ಯ ಇಲ್ಲ. ಅದು ಚರ್ಚೆ ಆದರೆ ಆ 464 ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗಕ್ಕೆ ಒಳ್ಳೆಯದಾಗತ್ತೆ, ಅವರು ಮುಖ್ಯವಾಹಿನಿಗೆ ಬರ್ತಾರೆ, ಅವ್ರಿಗೊಂದು ಏನಾದರೂ ಸಿಗುತ್ತೆ ಅಂತಂದರೆ ಯಾವನು ಬೇಡ ಅಂತಾರೆ. ಅಲ್ಲಿ ಸಿದ್ದರಾಮಯ್ಯ ಹೀರೋ ಆಗೋ ಸಾಧ್ಯತೆ ಇದೆ. ಇದರಲ್ಲಿ ಏನಿಲ್ಲ, ನಮಗೇನು ತೊಂದರೆ ಇಲ್ಲ ಅಂತ ಲಿಂಗಾಯತರು ಒಕ್ಕಲಿಗರು ಬರುವಂಥ ಸಾಧ್ಯತೆ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ. ಇದು ನನ್ನ ಗಟ್ ಫೀಲಿಂಗ್ ಅಷ್ಟೇ. ನನಗನ್ನಿಸೋದು ಸಿದ್ದರಾಮಯ್ಯ ಒಂದು ಜಾತಿ ವಿರುದ್ಧ ದ್ವೇಷ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಾ? ನಾನು ನಂಬಲಾರೆ. ಒಂದು ವೇಳೆ ಅದನ್ನು ಮಾಡಿದರೆ ಅಂತಂದರೆ ಅವರನ್ನು ಜನ ನಂಬಲಾರರು.
ಅಸಲೇ ಎತ್ತಿ ಇರೋದು ಇದು 464 ಅತಿ ಅತಿ ಹಿಂದುಳಿದ ಹಿಂದುಳಿದ ಇದೊಂದು. ಯಾಕಂದ್ರೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಏನಿದೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸತೀಶ್ ಜಾರಕಿಹೊಳಿಗೆ ಸ್ವಲ್ಪ ಗೊತ್ತಿದ್ದಂಗೆ ಕಾಣ್ತಾ ಇದೆ. ಇದು ಯಾರಿಗೂ ವಿರುದ್ಧನೂ ಅಲ್ಲ ಲಾಭನೂ ಅಲ್ಲ. ಆಮೇಲೆ ಹೇಳಕ್ ಹೋದ್ರು ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಯಾಕಂದ್ರೆ ಆಪ್ತರಿಗೆಲ್ಲ